ವೆಲ್ಕಮ್ ಬ್ಯಾಕ್. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭಾಷಣ ಕೂಡ ಇತ್ತು. ಅಲ್ಲಿ ಪ್ರಸ್ತಾಪ ಆಗಿರೋದು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ. ಎರಡೆರಡು ಬಾರಿ ಒತ್ತಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 5 ಗ್ಯಾರಂಟಿಗಳನ್ನ ನಿಲ್ಲಿಸೋ ಮಾತೇ ಇಲ್ಲ ಅಂತ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸಿಎಂ ಭರವಸೆ ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ರಾಜ್ಯದಲ್ಲಿ ಗ್ಯಾರಂಟಿ ನಿಲ್ಲಿಸೋ ಮಾತೇ ಇಲ್ಲ ಅಂತ ಎರಡೆರಡು ಬಾರಿ. ಕಾರಣ ನಿನ್ನೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆಯಿಂದಾಗಿ ಗ್ಯಾರಂಟಿ ಯೋಜನೆಗಳು ನಿಂತು ಬಿಡುತ್ತಾ ಅಥವಾ ಏನಾದರೂ ಕಂಡೀಷನ್ಸ್ ಅಪ್ಲೈ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ. ಯೋಜನೆಗಳು ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಇದು ಹಲವು ಕಾರಣಗಳಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೇರ ಆರ್ಥಿಕ ನೆರವು ನೀಡುವ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆ. ಮತ್ತೊಮ್ಮೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಅನೇಕರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, 78 77 ಅಂತ. 78 ಯಾಕೆ 78 ಅಂತಂದರೆ, ಒಂದು ವೇಳೆ 1947 ಆಗಸ್ಟ್ 15ನೇ ತಾರೀಕು ಯಾರಾದರೂ ಹುಟ್ಟಿದ್ದಿದ್ರೆ ಅವ್ರಿಗೆ ಇವತ್ತು 77 ವರ್ಷ. ಆದರೆ ಸ್ವಾತಂತ್ರ್ಯೋತ್ಸವ ಬಂದಾಗ ಅದು 78 ಆಗುತ್ತೆ. ಯಾಕೆ ಅಂತ ಕೇಳ್ತಾರೆ. ಅಂದರೆ ನಮಗೆ ವಾರ್ಷಿಕೋತ್ಸವ ಲೆಕ್ಕ ಅಲ್ಲ, ಅದು ದಿನ, ಸ್ವಾತಂತ್ರ್ಯ ದಿನ. ಆಗಸ್ಟ್ 15 1947 ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆ. ವರ್ಷಾಚರಣೆ ಅಲ್ಲ. ವರ್ಷಾಚರಣೆ ಆದರೆ ನಮಗೆ 77. ಆ ಕನ್ಫ್ಯೂಷನ್ ಯಾರು ಇದು ಮಾಡ್ಕೊಂಡ್ಬಿಡಬೇಡಿ. ಮಗು ಹುಟ್ಟಿದ ದಿವಸವೇ ನಾವು ಮಗು ವಿಚಾರಕ್ಕೆ ನಾವು ಫಸ್ಟ್ ಬರ್ತ್ಡೇ ಅಂತ ಆಚರಣೆ ಮಾಡೋದಿಲ್ಲ. ಒಂದು ವರ್ಷ ಆದಮೇಲೆ ಫಸ್ಟ್ ಬರ್ತ್ಡೇ ಅಂತ ಮಾಡೋದು. ಹಾಗಾಗಿ ಅದೇ ದಿವಸ ಮಗು ಹುಟ್ಟಿದ್ರೆ 77. ಫಸ್ಟ್ ಟೈಮ್ ಆದಾಗ ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆ. ನೆಕ್ಸ್ಟ್ ಇಯರ್ಗೆ 2ನೇ ಸ್ವಾತಂತ್ರ್ಯ ದಿನಾಚರಣೆ, 3ನೇ ಸ್ವಾತಂತ್ರ್ಯ ದಿನಾಚರಣೆ, 4ನೇ ಸ್ವಾತಂತ್ರ್ಯ ದಿನಾಚರಣೆ ಅಷ್ಟೇ. ತುಂಬ ಜನರಿಗೆ ಈ ಕನ್ಫ್ಯೂಷನ್ ಇದೆ, ಅದನ್ನೇ ನೆನಪಿಟ್ಕೊಳ್ಳಿ. ಮಗು ಹುಟ್ಟಿದ್ರೆ ಆ ಹುಟ್ಟಿದ ದಿವಸವನ್ನು ನಾವು ವಾರ್ಷಿಕೋತ್ಸವ ಅಂತ ಆಚರಣೆ, ಏನು ಹುಟ್ಟಿದ ದಿನವನ್ನು 1ನೇ ಹುಟ್ಟಹಬ್ಬ ಅಷ್ಟೇ. ಕನ್ಫ್ಯೂಷನ್, ನಾನು ಜಾಸ್ತಿ ಕನ್ಫ್ಯೂಷನ್ ಮಾಡಕ್ಕೆ ಹೋಗಲ್ಲ, ಕ್ಲಾರಿಟಿ ಬಂದ್ಬಿಡ್ತು. ಸರ್, ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೆ ಆ ವಿಚಾರವನ್ನು. ಅಂದರೆ ನಮಗೆ ಮೊದಲೇ ಇದ್ದರು ಕೆಲವೆಲ್ಲ ಲೆಜೆಂಡ್ಸ್ ಇದ್ದರು. ರಾಣಾ ಪ್ರತಾಪ್ ಸಿಂಹ ನಾನು ಹೇಳಿದೆ, ಅಕ್ಬರೇ ಸರೆಂಡರ್ ಆಗಿಬಿಡ್ತಾನೆ ಅಂತ. ಏನು ಮರೆ, ಆ ಒಂದು ಜುನಾಗಢಕ್ಕೆ ಬೇಕಾಗಿ ಹಳದಿಘಾಟ್ ಯುದ್ಧಗಳೆಲ್ಲ ಆಗೋಗ್ಬಿಡ್ತದೆ. ಚೇತಕ ಅನ್ನುವಂಥ ಕುದುರೆ ಬಗ್ಗೆ ನಮಗೆ ಬಾಕಿಯೆಲ್ಲ ಫ್ಯಾಂಟಸಿ ಇರುತ್ತೆ. ನಮಗೆ ಗೊತ್ತಿದೆ ಚೇತಕ ಅನ್ನುವಂಥ ಕುದುರೆ ಇತ್ತು ಅಂತ ಗೊತ್ತಿದೆ, 6 ಅಡಿ ಎತ್ತರ ಇತ್ತು ಅಂತ ಗೊತ್ತಿದೆ, ಒಂದು ಕತ್ತಿಯಲ್ಲಿ ಹಿಂಗೆ ಹೊಡೆದ್ರೆ 2 ಪೀಸ್ ಆಗ್ತಾ ಇತ್ತು ಅಂತ ಗೊತ್ತಿದೆ. ಅವ್ರು ಹಾಕೋತಾ ಇರುವಂಥ ಏನು ಇದು ಡ್ರೆಸ್ಸು ಈಗ ಬುಲೆಟ್ ಪ್ರೂಫ್ ಆಗಲೇ ಇತ್ತು ಅಂತ ಹೇಳಿ. ಇನ್ನೊಂದು ಕಡೆ ಗೆರಿಲ್ಲಾ ಯುದ್ಧ, ಯಾರು ಗೊತ್ತಿಲ್ಲದ ಗೆರಿಲ್ಲಾ ಯುದ್ಧ ಶಿವಾಜಿ ಅವರು ಮಾಡಿದರು ಅಂತೇಳಿ. ಎಂತೆಂಥ. ಆಮೇಲೆ ಇನ್ನೊಂದು ರಾಜರಾಜ ಚೋಳನ ಸಂದರ್ಭದಲ್ಲಿ ಕಟ್ಟಿಸಿದಂಥ ದೇವಸ್ಥಾನಗಳು ಈಗಲೂ ಕೂಡ ಹಿಂಗಿದೆಯಾ, ಕಟ್ಟಕ್ಕಾಗತ್ತಾ ಅಂಥೇಳಿ ಇದೆ ಅಂಥೇಳಿ. ಸೊ ಈ ನೀತಿಕತೆಗಳು ನಮಗೆ ಹೇಳುತ್ತೆ. ಸೈನ್ಯಕ್ಕೂ ಅದು ಸಿಗತ್ತೆ, ಸೈನ್ಯದಲ್ಲೂ ಹೇಳ್ತಾರೆ. ನಮಗೆ ಹೆಂಗಂತ ನಾವು ಉಳಿದವರಿಗಿಂತ ಹೆಂಗೆ ಭಾಳ ಗ್ರೇಟು ಅನ್ನೋದು ಒಂದು ಇರುತ್ತೆ. ದುಡ್ಡು ಅವರ ಬಳಿ ವಿಪರೀತ ಇರ್ಬೋದು, ಬೇಕಿದ್ದರೆ ನಾವು ಕೂಡ ಅಷ್ಟು ಆಗ್ತೀವಿ, ಅದು ಬೇರೆ ವಿಚಾರ. ಆದರೆ ನಮ್ಮ ದೇಶಭಕ್ತಿ ಅದನ್ನೆಲ್ಲ ಕಂಪೇರ್ ಮಾಡೋಕ್ಕಾಗತ್ತೆ ಸರ್? ಆಗಲ್ಲ. ಆಕ್ಚುಲಿ ಬೇರೆ ದೇಶಗಳು ಇದೆ. ಇವತ್ತು ಆರ್ಲಿಂಗ್ಟನ್ ವಾರ್ ಸೆಮಿಟ್ರಿ ಅಥವಾ ಸ್ಯಾನ್ ಡಿಯಾಗೋ ಅಥವಾ ಟ್ರಫಾಲ್ಗರ್, ಇದರಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಟ್ರಫಾಲ್ಗರ್ ಸ್ಕ್ವೇರು ಬೇಕಾದಷ್ಟು. ಆಮೇಲೆ ಇದರೊಳಗೆ ನಾರ್ದನ್ ಫ್ರಾನ್ಸಲ್ಲಿ ದಿಜೋ, ಅಲ್ಲಿ ನಮ್ಮ ದೇಶದ ಸೈನಿಕರ ಹೆಸರು ಇದೆ. ಅಲ್ಲಿ ಫಸ್ಟ್ ವರ್ಲ್ಡ್ ವಾರಲ್ಲಿ ಯಾರು ತಗೊಂಡಿದ್ರು ಅಂತ. ಅಲ್ಲೆಲ್ಲ ಎಲ್ಲ ಜನರಲ್ಸು ಮೊದಲನೇ 1, 2 ವರ್ಲ್ಡ್ ವಾರಲ್ಲಿ ಯಾರು ಭಾಗವಹಿಸಿದ್ರು ಅವ್ರದ್ದೆಲ್ಲ ಚಿಕ್ಕ ಬಸ್ಟೆಲ್ಲ ಇದೆ, ಎಲ್ಲ ಇದೆ. ಅವರು ಅಷ್ಟೇ. ಆಮೇಲೆ ಇನ್ನೊಂದು ಜಯಪ್ರಕಾಶ್, ಅಲ್ಲಿ ಇನ್ನೊಂದು ಬಹಳ ಅದ್ಭುತವಾದ ಕೆಲಸ ಅಂದರೆ, ಅವರು ಮಾಡಿರೋ ಕೆಲಸ ಅಂದರೆ, ರೋಡ್ಗೆ ಇದನ್ನು ಹುತಾತ್ಮರ ಹೆಸರಿಟ್ಟಿದ್ದಾರೆ. ಇದು ಈ ರೋಡ್ಗೆ ಅವರು ಪೊಲಿಟಿಷಿಯನ್ಸ್ ಹೆಸರಿಟ್ಟಿಲ್ಲ, ಹುತಾತ್ಮರ ಹೆಸರಿಟ್ಟಿದ್ದಾರೆ. ಹಾಗೆ ನಾವು ದಾರಿಯಲ್ಲಿ ಹೋಗ್ತಾನೆ ದೊಡ್ಡ ಇದನ್ನೆಲ್ಲ ನೋಡ್ಬೋದು, ಬ್ಯಾನರ್ಸ್ ಎಲ್ಲ ನೋಡ್ಬೋದು. ನಮ್ಮ ದೇಶದಲ್ಲಿ ಇಲ್ಲ. ದಟ್ ಇಸ್ ವೆರಿ ಫ್ಯಾಂಟಾಸ್ಟಿಕ್. ನೀವು ಹೇಳೋ ಪ್ರಕಾರ, ಯಾಕಂದರೆ ನಮಗೆ ಈಗ ಅಶೋಕ ಚಕ್ರ ಇದೆಲ್ಲ ಪಡೆದಂಥ, ಎಷ್ಟೋ ಜನ ಇದ್ದಾರೆ. ಯೋಗೇಂದ್ರ ಯಾದವ್, ನಮ್ಮ ಕ್ಯಾಪ್ಟನ್ ಬಾತ್ರಾ, ಇವರೆಲ್ಲ PVC ಹೋಲ್ಡರ್ಸು. ಅವ್ರ ಹೆಸರಲ್ಲಿ ಅದನ್ನೆಲ್ಲ ಯೂನಿವರ್ಸಿಟಿಗಳಿಗೆಲ್ಲ ಒಂದು ಇಡೋಕೆ ಹೋದ್ರೆ ನಮ್ಗೆ ಅಟ್ಲೀಸ್ಟ್ ಏನಿಲ್ಲದಿದ್ರು ಆ ಯೂನಿವರ್ಸಿಟಿಯಲ್ಲಿ ಓದೋನಿಗೆ ಇದು ಯಾರು ಅಂತ ಒಂದು ಬಂದ್ಬಿಡತ್ತೆ. ಹೌದು. ಹಾಗಿದ್ರೆ ಇವರಿಗಿಂತ ಬಂದು ಅಂತ ಹೇಳುವಾಗ
ಓ ಇನ್ನೊಬ್ರು ಯಾರಿಗೋ ಒಂದು ಇವತ್ತಾಯ್ತು ಅಂತ ಹೇಳುವ ಇವ್ರು ನಮ್ಮವರೇ, ಈ ಥರ ನಮ್ಮ ಕಾಲೇಜಿನ ಹೆಸರೇನಿದೆ ಅದೇ ಥರ ಆಗಿದ್ದವ್ರು ಇನ್ನೊಬ್ರು ಅಂತೇಳಿ ಅಟ್ಲೀಸ್ಟ್ ಕಲ್ತ್ಕೊಳ್ಳೋಕೆ ಅವಕಾಶ ಇರ್ಬೋದು. ನೀವು ಹೇಳೋದಂಗೆ ಒಂದು ಫಿಕ್ಸ್ ಮಾಡಿಬಿಡ್ಬೇಕು. ಪಾಲಿಟಿಷಿಯನ್ಗಳದ್ದು ಇಲ್ಲಪ್ಪ, ನಮ್ಮ ದೇಶಕ್ಕಾಗಿ ಎಲ್ಲವೂ ಯಾವುದೇ ಲಾಭಗಳಿಲ್ಲದೆ ಕೆಲಸ ಮಾಡಿದ್ರಲ್ಲ ಅವ್ರದ್ದು ಇಟ್ಬಿಡ್ಬೇಕು. ಹೌದು, ಅಲ್ಲ ಹಂಗೆ ನೋಡೋಕೆ ಹೋದರೆ ನೋಡಿ, ಒಬ್ಬ ಇದರಲ್ಲಿ ಪ್ರಾಂಜಲ್ 1 ವರ್ಷದ ಕೆಳಗೆ ನಮ್ಮ ಬೆಂಗಳೂರಿನ ಪ್ರಾಂಜಲ್ ಹೋಗ್ಬಿಟ್ಟು ತೀರ್ಕೊಂಡ್ಬಿಟ್ರು. ಅವರ ವಿಷಯ ಯಾರಿಗೂ ಏನೇನು ಯೋಚನೆಯೂ ಇಲ್ಲ. ಅವ್ರು ಮಾಡಿಲ್ಲ ಅಂತೇನು ಹೇಳುತ್ತಾ ಅದು ತಪ್ಪು, ಆದರೆ ಅವ್ರ ವಿಷಯ ನಾವು ಜಾಸ್ತಿ ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಬೇಕಾದಷ್ಟು ಜನ ಈ ಥರ ಪ್ರಾಣ ಬಿಟ್ಟಿದ್ದಾರೆ ನಮ್ಮ ದೇಶಕ್ಕೋಸ್ಕರ, ಅವರು ಸರ್ವೋಚ್ಚ ಬಲಿದಾನ ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ಏನಾದ್ರು ಇರಬೇಕು. ಒಂದು ರೋಡನ್ನ ಅವರ ಹೆಸರಲ್ಲಿ, ಅವರ ಒಂದು ರೋಡ್ಗೆ ಅವ್ರ ಹೆಸರು ಇಡೋದ್ರಲ್ಲಿ ತಪ್ಪಿಲ್ಲ. ಅದು ತೊಗೊಂಡೋಗಿ ಒಂದು ಯಾವುದೋ ರಾಜಕಾರಣಿ ಹೆಸರಿಡೋದ್ರಲ್ಲಿ ಅರ್ಥ ಇಲ್ಲ. ಈ ಸೈನಿಕರಿಗೆಲ್ಲ ನಾನು ಹೇಳ್ತಾ ಇದ್ದೆ, ಒಂದು ಬೇಕಿದ್ರೆ ಇಡಿ, ಅದಕ್ಕೊಂದು ಲಿಮಿಟ್ ಇಡಿ. ನೀವು 85% ನಿಮ್ಮದೇ ಇದ್ರೆ, ರಿಷಿ ಕಪೂರ್ ಯಾವ್ದು ಹೇಳ್ತಾ ಇದ್ರು, ನಂದೊಂದು ಹೆಸರಿಡ್ರಪ್ಪ ಅಟ್ಲೀಸ್ಟ್. ರಿಷಿ ಕಪೂರ್, ರಾಜ್ ಕಪೂರ್ ಅವ್ರ ಮಗ ಒಮ್ಮೆ ಒಂದು ಟೀಕೆ ಮಾಡ್ತಾ ಹೇಳಿದ್ರು, ನಂದು ಕಾಂಟ್ರಿಬ್ಯೂಷನ್ ಇಲ್ವಾ, ನಂದೊಂದು ಹೆಸರಿಡಿ, ಅಟ್ಲೀಸ್ಟ್ ದೊಡ್ಡದಕ್ಕೆ ಬೇಡ, ಅಟ್ಲೀಸ್ಟ್ ಶೌಚಾಲಯಕ್ಕಾದ್ರೂ ಇಡಿ ಅಂತೇಳಿ ಅವ್ರು ಹೇಳಿದ್ರು. ಅಲ್ಲ, ಖಂಡಿತ ಅವ್ರ ಹೆಸರು ಇಡಿ. ಯಾಕೆಂದರೆ ಎಷ್ಟೋ ದೊಡ್ಡ ದೊಡ್ಡ ಮೇಧಾವಿಗಳಿದ್ದಾರೆ ನಮ್ಮ ಇದರೊಳಗೆ ರಾಜಕೀಯದಲ್ಲಿ, ಅವ್ರ ಹೆಸರು ಇಡಿ, ಇವ್ರ ಹೆಸರು ಇಡಿ. ಯಾಕೆಂದರೆ ಇವರೆಲ್ಲ, ಈ ಸೈನಿಕರೆಲ್ಲ ಒಂದೇ ಒಂದು ತತ್ವಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ. ನಮಕ್ ನಿಶಾನ್. ಆ ನಮಕ್ ನಿಶಾನ್ ಅರ್ಥ ಮಾಡಿಕೊಂಡ್ರೆ ನಮಗೂ ಭಾಳ ಚೆನ್ನಾಗಿ ಗೊತ್ತಾಗತ್ತೆ ಇವ್ರು ಯಾಕೆ ಇವರೆಲ್ಲ ಪಾಪ ಬಲಿದಾನ ಮಾಡಿದ್ದಾರೆ ಅಂತ. ಆದರೆ ನಮ್ಮ ದೇಶದಲ್ಲಿ ಜಯಪ್ರಕಾಶ್, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನೋಡಿ. ಆಗಸ್ಟ್ 15, ಜನವರಿ 26, ಕೆಲವು ಸಾರಿ ಜುಲೈ 26 ನಮ್ಮ ಸೈನಿಕರದ ಜ್ಞಾಪಕ ಬರುತ್ತೆ ನಮ್ಮ ದೇಶದ ನಾಗರಿಕರಿಗೆ. ಹಂಗಾಗಬಾರ್ದು. ಇದನ್ನು ಈ ದೇಶದ ನಮ್ಮ ಸೈನಿಕರು ನಾವೇನು ಕೇಳಲ್ಲ. ನಾವು ಯಾರಿಗೋಸ್ಕರ ನಾವು ಯುದ್ಧ ಮಾಡ್ತಿದ್ದೀವಿ ಅಂತಲೂ ನಮಗೆ ಗೊತ್ತಿಲ್ಲ. ದೇಶಕ್ಕೋಸ್ಕರ ಮಾಡ್ತೀವಿ, ಈ ನಮ್ಮ ದೇಶದ ನಾಗರಿಕರಿಗೋಸ್ಕರ ಮಾಡ್ತೀವಿ. ನಾವೇನು ಕೇಳ್ತಾ ಇಲ್ಲ, ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಅಂತ ಕೇಳ್ತೀವಿ. ಆ ಜ್ಞಾಪಿಸ್ಕೊಳ್ಳಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ನೀವು ನಿರಂತರ ಅಲ್ವಾ ಸರ್? ಈಗ ನೆಕ್ಸ್ಟ್ ಒಬ್ಬ ಬರಬೇಕಲ್ಲ. ಹೌದು, ಈಗ ಒಬ್ಬ ಕ್ಯಾಪ್ಟನ್ ಇದ್ದವ, ಅವನ ಟೈಮ್ ಆದಾಗ ಎದ್ದು ಹೊರಟೋಗ್ತಾನಲ್ವಾ, ಅವನಿಗೆ ಇನ್ಸ್ಪಿರೇಷನ್ ಆಗಿ ನೆಕ್ಸ್ಟ್ ಹುಡುಗರು ಕಾಯ್ತಾ ಇರಬೇಕಲ್ಲ, ನಾನು ಹಂಗಾಗಬೇಕು ಅಂತ ಬೇಕಲ್ಲ. ಅದಕ್ಕಾದ್ರೂ ನೆನಪು ನೀವು ನೆನಪು ಇಟ್ಕೊಳ್ತಿದ್ರೆ ಏನಾಗುತ್ತೆ, ಈಗ ನಾವು ನಮ್ಮ ಚಿಕ್ಕ ಮಕ್ಕಳಿಗೆ, ನಮ್ಮ ತರುಣರಿಗೆ ಒಂದು ಮೆಸೇಜ್ ಕಳ್ಸೋಕ್ಕಾಗತ್ತೆ. ಪರವಾಗಿಲ್ಲ, ನೀವು ಯೋಚನೆ ಮಾಡಬೇಡಿ, ಆಗಸ್ಟ್ 15ನೇ ತಾರೀಕು ಬಂದು ಒಂದು ಸಲ್ಯೂಟ್ ಮಾಡಿಬಿಟ್ಟು ಬಿಳಿ ಡ್ರೆಸ್ ಹಾಕೊಂಡು ಹೊರಟೋಗಿ ಅನ್ನೋ ಥರ ಒಂಥರ ಬೇಕಾಬಿಟ್ಟಿ ಥರ ಆಗೋಗುತ್ತೆ. ಆ ಥರ ಮಾತ್ರ ಆಗಬಾರ್ದು. ಇದನ್ನು ನಿರಂತರವಾಗಿ ನಾವು ಅವ್ರಿಗೆ ಚಿರಋಣಿಯಾಗಿರಬೇಕು. ಅವರು ನಮ್ಮ ದೇಶಕ್ಕೋಸ್ಕರ ಇದನ್ನು ಪ್ರಾಣ ತೆತ್ತಿದ್ದಾರೆ. ಆ ಒಂದು ಚಿಕ್ಕ ಎಕ್ಸಾಂಪಲ್ ಅಂದರೆ ನಿನ್ನೆ ಕ್ಯಾಪ್ಟನ್ ದೀಪಕ್ ಸಿಂಗು ಪಾಪ ಅವರು ಡೋಡಾ ಡಿಸ್ಟ್ರಿಕ್ಟಲ್ಲಿ ಹೋಗ್ಬಿಟ್ರು. ಅವರ ಕುಟುಂಬದ ಮೇಲೆ ಯಾವ ಥರ ಯಾವುದು ಇದನ್ನು ಒಂದು ಬಿದ್ದಿದೆ ಆ ದುಃಖ ಅಂತ ನಾವು ಅದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಈ ಥರ ಬೇಕಾದಷ್ಟು ನಮ್ಮ ದೇಶದಲ್ಲಿ ಫ್ಯಾಮಿಲೀಸ್ ಇದೆ. ಅವ್ರ ಫ್ಯಾಮಿಲಿ ಪೂರ್ತಿಕ್ಕೆ ಹರಿದು ಹಂಚೋಗಿದೆ. ಇವರೆಲ್ಲ ಬ್ರೆಡ್ ಅರ್ನರ್ಸು. ಇದರೊಳಗೆ ಎಷ್ಟೋ ಸೈನಿಕರು ಅವ್ರು ಹೋದ್ರು ಅಂದರೆ ಮುಗಿತಾಗ ಫ್ಯಾಮಿಲಿ ಕತೆ ಮುಗೀತು. ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ಳಿ. ಯಾಕೆ ನೀವು ದಿವಸ ಬೆಳಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡಿ ದೇವ್ರ ನಮಸ್ಕಾರ ಮಾಡಲ್ವಾ? ಆಗ ಅಯ್ಯೋ